ಎಚ್ ಮುನಿಯಪ್ಪ ಅವ್ರು ಹೇಳಿದ್ರೆ ಲೆಫ್ಟಿಗೆ ಕೊಟ್ರಿ ಆದ್ರೆ ಅವ್ರ ಅಳಿಯಂಗ್ ಟಿಕೆಟ್ ಆಗುತ್ತೆ ಅನ್ನುವಾಗ ರಾಜೀನಾಮೆ ಪ್ರಾಸನ ಅದೆಲ್ಲ ನಡೆದೋಯ್ತು. ರಾಜೀನಾಮೆ ಎಲ್ಲರೂ ಬಂದ್ರು ವಿಧಾನಸೌಧಕ್ಕೆ ಓಡಾಡ್ ಬಂದ್ರು ಸರ್. 3 ಜನ MLA ಗಳು, 2 ವಿಧಾನ ಪರಿಷತ್ ಸದಸ್ಯರುಗಳು ಹೋಗಿದ್ರು ನಿಜ. ಬಟ್ ನಾನೇ ಮಾತಾಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ನಾವು ಈಗ ಗೌತಮ್ನ ಅಭ್ಯರ್ಥಿ ಮಾಡಿದ ಮೇಲೆ ಹೈಕಮಾಂಡು ಇಬ್ಬರು ಒಪ್ಕೊಂಡಿದ್ದಾರೆ. ಈಗ ಒಪ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ. ಸರ್, ಯಡಿಯೂರಪ್ಪನವರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈ ಬಾರಿ ಬಿಜೆಪಿ ರಾಜ್ಯದಲ್ಲಿ ಸ್ಥಳೀಯ ನಾಯಕತ್ವದ ಮೇಲೂ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದೆ ಮುಂದೆ ಅಂತ. ಪಾಪ ಹೋದ ಸಾರಿನೂ ಇದ್ರಲ್ಲ ಅಸೆಂಬ್ಲಿ ಎಲೆಕ್ಷನಲ್ಲಿ ಯಡಿಯೂರಪ್ಪನವರು ಕಳಿಸ್ತಾಡಿ ಅಸೆಂಬ್ಲಿನಲ್ಲಿ ಇರಲಿಲ್ವಾ? ಸ್ವಲ್ಪ ಬೇಸರದಲ್ಲಿ ಇದ್ರು ಅಂತ ಏನಿಲ್ಲ, ಆಗಲೂ ಇದ್ದರು. ಆಗಲೂ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗಿದ್ದರು. ಅವತ್ತು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರು, ಚುನಾವಣಾ ಪ್ರಚಾರ ಮಾಡಿದ್ರು. ಆಗಲೂ ನಾವು 136 ಗೆದ್ದುವಲ್ಲ. ಪಾಪ ಈಗಲೂ ಆಕ್ಟಿವ್ ಆಗಿದ್ದಾರೆ, ಈಗಲೂ ಓಡಾಡ್ತಾ ಇದ್ದಾರೆ. ಈಗಲೂ ಗೆಲ್ತೀವಿ ನಾವು 20 ಸೀಟ್ ಗೆಲ್ತೀವಿ. ಸರ್, ನೀವು ಹೇಳುವ ಪ್ರಕಾರ 20 ಸ್ಥಾನವನ್ನು ಕಾಂಗ್ರೆಸ್ ಗೆದ್ರೆ ಅದನ್ನು ಹೇಗೆ ವಿಮರ್ಶೆ ಮಾಡ್ತೀರಿ? ಯಾರಿಗಾಗುವ ಗೆಲುವು? ನಿಮ್ಮ ಗ್ಯಾರಂಟಿಗೋ, ನಿಮ್ಮ ಸರ್ಕಾರಕ್ಕೋ, ವರ್ಚಸ್ಸಿಗೋ, ಪಕ್ಷ ಏನಂತೀರಿ ಸರ್? ಅದನ್ನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನುಡಿದಂತೆ ನಡೆದಿರ್ತಕ್ಕಂಥದ್ದು, ಮತ್ತು BJP ಸರ್ಕಾರದ ಫೇಲ್ಯೂರ್ಸು, ಅವ್ರ ಮೇಲಿರ್ತಕ್ಕಂಥ ಆಂಟಿ ಇನ್ಕಂಬೆನ್ಸಿ, ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಅಕಸ್ಮಾತ್ ನಿಮ್ಮ ನಿರೀಕ್ಷೆ ಹುಸಿ ಆದರೆ ಸರ್, ನಿಮ್ಮ ನಿರೀಕ್ಷೆ ಎಷ್ಟು ಸ್ಥಾನ ಆಗಕ್ಕೆ ಸಾಧ್ಯನೇ ಇಲ್ಲ, ಹುಸಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಈಗ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ವಸ್ತುಸ್ಥಿತಿ ಆಧಾರದ ಮೇಲೆ ನಾವು ಕನಿಷ್ಠ 20 ಸೀಟ್ಗಳನ್ನು ಗೆಲ್ತೀವಿ. ಗೆದ್ದೇ ಗೆಲ್ತೀರಿ ಅನ್ನುವಂಥ ಕಾನ್ಫಿಡೆನ್ಸ್? ಹೌದು, ಕಾನ್ಫಿಡೆನ್ಸ್ ಇದೆ. ನಾನು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸರ್, ಬಹುಶಃ ಬಿಜೆಪಿಯ ಉಳಿದ ನಾಯಕರಿಗಿಂತ ಜಾಸ್ತಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಹುಶಃ ನಿಮ್ಮ ವಿರುದ್ಧ ತಿರುಗಿ ಬಿದ್ದಂಗಿದೆ. ಮಹಾತ್ಮರು, ಪುಣ್ಯಾತ್ಮರು ಗೊತ್ತಿದೆ, ಏನು ಮಾಡಿದ್ರು, ಸರ್ಕಾರದಲ್ಲಿ ಹೆಂಗೆ ನಡೀತಾ ಇದೆ ಎಲ್ಲ ಗೊತ್ತಿದೆ ಅನ್ನುವಂಥ ವಿಚಾರವನ್ನು ತೆಗೆದಿಟ್ರು. ಯಾಕೆ ಸರ್ ಅಷ್ಟೊಂದು? ದ್ವೇಷದ ರಾಜಕಾರಣ ಅಷ್ಟೇ, ಹೊಟ್ಟೆ ಕಿಚ್ಚಿನ ರಾಜಕಾರಣ, ದ್ವೇಷದ ರಾಜಕಾರಣ. ಅವರು ಯಾಕೆಂದರೆ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದದು 1 ವರ್ಷ, 1.5 ವರ್ಷ. ಆಮೇಲೆ ಪ್ರಧಾನಮಂತ್ರಿ ಆಗಿದ್ದದು 11 ತಿಂಗಳು. ಕುಮಾರಸ್ವಾಮಿ ಒಂದು ಸಾರಿ 20 ತಿಂಗಳು, ಒಂದು ಸಾರಿ 1 ವರ್ಷ 2 ತಿಂಗಳು. ಸೊ ನಮಗೆ 5 ವರ್ಷ ಪೂರೈಸ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ಹೊಟ್ಟೆ ಕಿಚ್ಚು, ಅದರಿಂದ ಆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅಥವಾ ಹಳೆ ಸಿಟ್ಟು ನೀವು ಅವಾಗಿಂದ ಹೊರಗೆ ಬಂದಿಂದ ಹಿಡಿದು ಆನಂತರ ನಡೆದಂತ? ಹೊರಗೆ ಬರ್ನಿಲ್ರಿ, ನನ್ನ ಎಕ್ಸ್ಪೆಲ್ ಮಾಡಿದ್ರು ಅಂತ. ಅದೇ ನೀವು ತಪ್ಪು ತಿಳ್ಕೊಂಡಿರೋದು. ಐ ಆಮ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ ಬೈ ದೇವೇಗೌಡ. ಅವತ್ತಿನ ಅಹಿಂದ ಸಂಘಟನೆಗೆ ಮುಂದಾದ್ರಿ ಅನ್ನೋ ಕಾರಣಕ್ಕಾಗಿದ್ದದು. ಹೌದು, ಅದಕ್ಕೋಸ್ಕರ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಯಾಕೆ ಸರ್? ಅವತ್ತಿನ ಡಿಫ್ರೆನ್ಸ್ ಏನಿತ್ತು ಅಂದ್ರೆ ನೀವು ಅವತ್ತು ಮಾಡಬಾರ್ದಿತ್ತು ಅದು ಅಂತನಾ? ಅಹಿಂದ ಸಂಘಟನೆ ಮಾಡಬೇಡಿ ಅಂತ ಹೇಳಿದ್ರು. ನಾನು ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ಮಾಡಿದೆ. ಅದಕ್ಕೋಸ್ಕರ ಅವರು ಕೋಪಿಸ್ಕೊಂಡು ನನ್ನ ಮೇಲೆ ಶಿಸ್ತಿನ ಕ್ರಮ ತಗೊಂಡ್ರು, ಪಕ್ಷದಿಂದ ಹೊರ ಹಾಕಿದ್ರು. ಸರ್, ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಅಲ್ಲ ಅಂತಾರೆ. ಆದರೆ ನಿಮ್ಮ ವಿಚಾರದಲ್ಲಿ ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿಚಾರಕ್ಕೆ ಬಂದರೆ ಅದು ಸರಿನೇ ಆಗಲಿಲ್ವಾ ಯಾವತ್ತು ಸರ್? ಅದು ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ. ಆದರೆ ದೇವೇಗೌಡರು ಮತ್ತು ದೇವೇಗೌಡರ ಮಗ ಕುಮಾರಸ್ವಾಮಿಯವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಮಾತು ಹೇಳಿದ್ರು ಸರ್, ಯಾವಾಗ ನೋಡಿದ್ರು ಸಿದ್ದರಾಮಯ್ಯವರ ಮಾತು ಹೇಳ್ತಾರೆ, ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ ಅಂತ. ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಜೊತೆ ಹೋಗಿ ನನಗೂ ಗೊತ್ತಿದೆ, ನೋಡಿದ್ದೀನಿ ಅವ್ರು ಯಾವ ಥರ ಮಾಡ್ತಾರೆ ದ್ವೇಷದ ರಾಜಕಾರಣ ಅನ್ನುವಂಥದ್ದು. ನಾನು ದ್ವೇಷದ ರಾಜಕಾರಣನೇ ಮಾಡಿಲ್ವಲ್ಲ, ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿದರೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ನಾವು 80 ಜನ ಗೆದ್ದಿದ್ದು, ಅವ್ರು 37 ಜನ ಗೆದ್ದಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಮಾಡಿರಲಿಲ್ಲ ನಾವು. ದ್ವೇಷದ ರಾಜಕಾರಣ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಉಪಮುಖ್ಯಮಂತ್ರಿದು ಒಂದಷ್ಟು ಗಲಾಟೆಗಳಾಯ್ತಲ್ಲ ಸರ್ ಹಿಂದೆ, ಎಲ್ಲ ಚುನಾವಣೆ ಸಮೀಪದವರೆಗೂ ಆಗಿತ್ತು. ಮುಗಿದ ನಂತರದಲ್ಲಿ ಲೋಕಸಭೆ ಚುನಾವಣೆ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ಬೋದು ಅನ್ನುವಂಥ ಚರ್ಚೆ ನಿಮ್ಮ ನಾಯಕರುಗಳಲ್ಲಿ ನಡೀತಾ ಇದೆ ಸರ್, ಏನಂತೀರ ಅದ್ರ ಬಗ್ಗೆ? ಎಲ್ಲೂ ಚರ್ಚೆ, ಅದು ಚರ್ಚೆ ಅಷ್ಟೇ. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಹೇಳೋದು, ಅವ್ರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ಸರ್, ಕೊನೆಯದಾಗಿ ಸರ್, ಈ ರಾಜ್ಯದ ಜನರಿಗೆ ಈ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ
ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು. ಈಗ 8 ತಿಂಗಳಲ್ಲಿ ಜಾರಿ ಆಗಿದ್ದಾವೆ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ ಬೇರೆ 82 ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ. ಕರ್ನಾಟಕದಲ್ಲಿ ಬಡವ್ರ ಪರವಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಡವರು ಯಾವುದೇ ಜಾತಿ, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಎಲ್ಲರಿಗೂ ಕೂಡ ಸಹಾಯ ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ವಿಶ್ವಾಸ ಇದೆ, ಬಡವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಮತ್ತು ಎಲ್ಲ ಮತದಾರರಲ್ಲಿ ನಾನು ಮನವಿ ಮಾಡ್ತೀನಿ, ಈ ಸಾರಿ ನುಡಿದಂತೆ ನಡೆದವರಿಗೆ ನೀವು ಆಶೀರ್ವಾದ ಮಾಡಿ ಮತ್ತೊಮ್ಮೆ ನಮಗೆ ಶಕ್ತಿ ಕೊಡಿ ಅಂತೇಳಿ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಸಿದ್ದರಾಮಯ್ಯ ಸರ್, ಇಷ್ಟೊತ್ತು ತಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತು. ಈ ಬಾರಿ ನಾವು 20 ಸ್ಥಾನವನ್ನು ಗೆಲ್ತೀವಿ, ಯಾವ ಕಾರಣಕ್ಕೂ ಕೂಡ ಅದಕ್ಕಿಂತ ಕಡಿಮೆ ಬರಲ್ಲ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸರ್ಕಾರದ ಗ್ಯಾರಂಟಿಯೂ ಸೇರಿದಂತೆ ಸಾಕಷ್ಟು ವಿಚಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು.